ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಕೆ ಇ ಎ ವತಿಯಿಂದ SC ST ಮತ್ತು OBCಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ಏನು ನಡೀತಾ ಇದೆಯಲ್ಲ, ಆ ಫ್ರೀ ಕೋಚಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟನ್ನು KE ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿದೆ. ಆ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಭಾಳ ಮಂದಿ ಹೇಳ್ತಾಯಿದ್ರು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾಯಿಲ್ಲ ಸರ್, ಏನು ಮಾಡಬೇಕಂತ. ಇವಾಗ ನೋಡಿ, ಇಲ್ಲಿ ಗೂಗಲ್ಗೆ ಬಂದು KE ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಈ ರೀತಿಯಾದಂಥ ಒಂದು ಹೋಮ್ ಪೇಜ್ ಬರುತ್ತೆ. ಒಂದು ಸೆಕೆಂಡ್ ಲೋಡ್ ಆಗ್ತಾಯಿದೆ. ಈ ರೀತಿಯಾದ ಹೋಮ್ ಪೇಜ್ನಲ್ಲಿ ಇಲ್ಲಿ ಕೆಳಗಡೆ ಬರಬೇಕು. ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ. ಇದನ್ನು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಇಲ್ಲಿದೆ ನೋಡಿ, IAS KS SSC ಬ್ಯಾಂಕಿಂಗ್ ಪ್ರವೇಶ ಪತ್ರ ಡೌನ್ಲೋಡ್ ಅಂತ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಡ್ಮಿಷನ್ ಟಿಕೆಟ್ ಅಂತ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸಿರುವ ಇಲಾಖೆ ಯಾವ ಇಲಾಖೆ ಅಂತೇಳಿ ನೀವು ಇಲ್ಲಿ ಚಾಯ್ಸ್ ಮಾಡಬೇಕು. ಯಾಕಂದರೆ ಇಲ್ಲಿ 4 ಇಲಾಖೆಗಳದಾವೆ. KREIS ಅಂದರೆ ಮೊರಾರ್ಜಿ ದೇಸಾಯಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ ಬಿಡಲಾಗಿದೆ. ಟ್ರೈನಿಂಗ್ ಫಾರ್ IAS KS ಬ್ಯಾಂಕಿಂಗ್ ಇದಕ್ಕೆ, ನೆಕ್ಸ್ಟ್ KPCL ಎಕ್ಸಾಮು, ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, ಈ 4 ಇಲಾಖೆಯ ಎಕ್ಸಾಮ್ಗೆ ಹಾಲ್ ಟಿಕೆಟನ್ನು ರಿಲೀಸ್ ಮಾಡಲಾಗಿದೆ. ನಾವು ಬೇಕಾಗಿರೋದು ಟ್ರೈನಿಂಗ್ ಫಾರ್ IAS KS ಬ್ಯಾಂಕಿಂಗ್ 2023. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಆರ್ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಆರ್ ಡೇಟ್ ಆಫ್ ಬರ್ತ್ ಅಂತ ಇದೆ. ಇಲ್ಲಿ ಏನು ಹಾಕಬೇಕಪ್ಪ ಅಂದರೆ ನೀವು ಯಾವ ಅಪ್ಲಿಕೇಶನ್ ಹಾಕುವ ಟೈಮ್ನಲ್ಲಿ ಯಾವ ಮೊಬೈಲ್ ನಂಬರನ್ನು ಹಾಕಿದ್ದೀರಿ ಆ ಮೊಬೈಲ್ ನಂಬರನ್ನು ಹಾಕಿ, ಅಥವಾ ಅಪ್ಲಿಕೇಶನ್ ನಂಬರ್ ಇದ್ದರೆ ಅಪ್ಲಿಕೇಶನ್ ನಂಬರ್ನ ಹಾಕ್ಬೋದು. ಇಲ್ಲಿ ಏನು ಮಾಡಿ, ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ಹಾಕಿದರೆ ಬರುತ್ತೆ. ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಇದ್ದ ಜಾಗದಲ್ಲಿ ಏನು ಹಾಕಬೇಕಪ್ಪ ಅಂದರೆ ನಿಮ್ಮ ಹೆಸರು, ಎಕ್ಸಾಂಪಲ್ ಏನಾದರೂ ಒಂದು ಫಸ್ಟ್ 4 ಲೆಟ್ರ್ ಇರುತ್ತಲ್ಲ, ಅದನ್ನು ಕ್ಯಾಪಿಟಲ್ ಆಗಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹೌದಾ? ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಅಥವಾ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂದರೆ ಮೊಬೈಲ್ ನಂಬರ್ ಎಂಟರ್ ಮಾಡಿದರೆ ಸಾಕು. ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು 2ರಿಂದ 5 ಸೆಕೆಂಡಲ್ಲಿ ಏನಾಗುತ್ತೆ, ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ SC STಗೆ ಏನು ಮಾಡಲಾಗಿತ್ತು, ಎಕ್ಸಾಮ್ ಡೇಟನ್ನು ರಿಲೀಸ್ ಮಾಡಲಾಗಿತ್ತು ಭಾಳ ದಿನಗಳ ಹಿಂದೆ. ಆದರೆ ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ OBCಗೂ ಕೂಡ ಎಕ್ಸಾಮ್ ಡೇಟನ್ನು ರಿಲೀಸ್ ಮಾಡಲಾಗಿದೆ. ಹಾಗಾದರೆ ಎಕ್ಸಾಮ್ ಡೇಟ್ ಏನಪ್ಪ ಅಂದರೆ ಫೆಬ್ರವರಿ 18ರಂದು ಏನಾಗುತ್ತೆ, ಈ 3 ಡಿಪಾರ್ಟ್ಮೆಂಟ್ SC ST ಹಾಗೂ OBC ಡಿಪಾರ್ಟ್ಮೆಂಟ್ಗಳಿಗೆ ಫ್ರೀ ಕೋಚಿಂಗ್ ಎಕ್ಸಾಮನ್ನು KEA ಕಂಡಕ್ಟ್ ಮಾಡ್ತಾಯಿದೆ. ಯಾವುದು? KEA. ಹೌದಾ? ಇದಕ್ಕೆ ನೆಗೆಟಿವ್ ಅಂಕ ಇದೆ ಅಂತ ನೀವು ಕೇಳ್ತಾ ಬರೋದಾದರೆ, ನೆಗೆಟಿವ್ ಅಂಕದ ಬಗ್ಗೆ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ನೀವು ಏನು ಎಕ್ಸಾಮ್ ಬರೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ ಮೇಲೆ ಸೂಚನೆಗಳಿರ್ತಾವೆ. ಅದರ ಸೂಚನೆಗಳನ್ನು ಓದಿ ಅಲ್ಲಿ ಏನಾದರೂ ನೆಗೆಟಿವ್ ಅಂಕಗಳನ್ನು ಮೆನ್ಷನ್ ಮಾಡಿದರೆ ನೆಗೆಟಿವ್ ಅಂಕ ಇದೆ ಅಂತ ತಿಳ್ಕೊಳ್ಳಿ. ಏನಾದರೂ ನೆಗೆಟಿವ್ ಅಂಕದ ಬಗ್ಗೆ ಯಾವುದೇ ಮೆನ್ಷನ್ ಮಾಡಿರಲಪ್ಪ ಅಂದರೆ ನೆಗೆಟಿವ್ ಅಂಕ ಇಲ್ಲ. ಹಿಂದೆ ನಡೆಸಿದಂಥ KEA ಯಾವುದು ಫ್ರೀ ಕೋಚಿಂಗ್ ನಡೆಸುತ್ತಲ್ಲ, ಅದರಲ್ಲಿ ನೆಗೆಟಿವ್ ಅಂಕಗಳು ಇರಲಿಲ್ಲ. ಹೌದಾ? ಮೊದಲು ಸೂಚನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಆಮೇಲೆ ಎಕ್ಸಾಮನ್ನು ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.